ಹೋಯ್ತು, ಅದು ಹೋಗಿದೆ. ಇವತ್ತಿನ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡೋಣ, ಖಂಡಿತವಾಗ್ಲೂ ಕೇಳ್ತೀವಿ, ಬಿಡೋದೇ ಇಲ್ಲ, ಕೇಳ್ತೀವಿ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ MLA ಆಗಿರೋದು. ಫಸ್ಟ್ ನಾನೇ, ಸೆಕೆಂಡ್ ನಾನೇ. ಯಾರು ನಾಮಿನೇಷನ್ ಆಗುವಂತ ಶಕ್ತಿನೂ ಯಾರಿಗೂ ಇಲ್ಲ. ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ. ನಾನೊಂದು ಜನಪ್ರತಿನಿಧಿಯಾಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕಲ್ಲ. ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ನಂಬಿಕೆ ಆಲ್ರೆಡಿ ಗುರುತಿಸಿದ್ರು. ಅವಾಗ ನಾನೇ ಸ್ವಲ್ಪ ಹಿಂದೆ ಹಾಕಿ ಸುಮ್ಮನೆ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಮ್ಮ KPCC ಅಧ್ಯಕ್ಷ ಹೇಳ್ತೀನಿ. ಸರ್ ಸೀನಿಯರ್ ಇದಾರಲ್ಲ ಅವ್ರು ನಾವೇನು ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ. ಸೀನಿಯರ್ಸ್ಗೆ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು. ನೀವು ಸೀನಿಯರ್ಸ್ಗೂ ಕೊಡಿ, ಎಲ್ರಿಗೂ ಕೊಡಿ. ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ, ಇನ್ನೊಬ್ರು ಕೊಡದೇ ಇರೋದ್ರ ಬಗ್ಗೆ ಮಾತಾಡೋದಿಲ್ಲ. ನನಗ್ ಬೇಕು ಅಂತ ನಾನು ಕೇಳ್ತೀನಿ. ಹೈಕಮಾಂಡ್ ನಾನಲ್ಲ, ನಮ್ಮ ರಮೇಶ್ ಕುಮಾರ್ ಅವರು ಇದ್ದಾರೆ, ಈಗ ಸೀನಿಯರ್ಸ್ ಇದ್ದಾರೆ. ನಮಗೆ ನಜೀರ್ ಅಹಮದ್ ಅವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ರಮೇಶ್ ಕುಮಾರ್, ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದ್ದಾರೆ. ಅವ್ರ ಮುಖಾಂತರ ಡೈರಿ ದಿನ ಇವಾಗ ಅನೌನ್ಸ್ ಮಾಡ್ತಾರೆ. ನಮ್ಮ JDS ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. DCC ಡೈರಿ ಯಾರು ಅನೌನ್ಸ್ ಮಾಡಿದ್ದಾರೆ? ಇದು ಮುಳಬಾಲಲ್ಲಿ ಯಾರು ರೆಡ್ಡಿ ಅಂತ DC ಬ್ಯಾಂಕ್ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಕಾಡನಹಳ್ಳಿ ನಾಗರಾಜ್ ಅವ್ರನ್ನ ನಮ್ ಕ್ಯಾಂಡಿಡೇಟ್ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. MLA ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಕೊಚ್ಚಿದ್ ಮಾತ್ರ ಇನ್ನ ಮಾಡಿಲ್ಲ, ಅದೊಂದು ಮಾತ್ರ ಪೆಂಡಿಂಗ್ ಇರ್ಬೋದು. ನಮ್ಗೆ ಗೊತ್ತಿಲ್ಲ. ನೀವು ಯಾಕೆ ಇವತ್ತು ಮಾಡ್ತೀವಿ, ಒಂದು 2 ನಿಮಿಷ ತಟ್ಕೊಳ್ರಿ, ಮಾಡ್ತಾರೆ. ರಾಜ್ಯದಲ್ಲಿ ಒಂದು ಹೆಣ್ಣುಮಗು ಬಿಡದಿಯಲ್ಲಿ ಅತ್ಯಾಚಾರ ಅದು ನನ್ ಮ್ಯಾಟರ್ ಗೊತ್ತಿಲ್ಲ. ಚುನಾವಣೆಗಳು ಬರ್ತಾ ಇದೆ ಮುಂದೆ, ಆಗ್ಲಿ ಮತ್ತೆ DCC ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಗ ಆಗಿದೆ. ಮಾಡ್ತೀವಿ. ಚುನಾವಣೆ ಹಿಂದೆ ಹೋಗೋದಿಲ್ಲ. ಎಲ್ಲಾ ಚುನಾವಣೆಗಳನ್ನು ಮಾಡ್ತೀವಿ, ಯಾವ್ದು ಹಿಂದೆ ಹೋಗೋದಿಲ್ಲ. ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲೇರ್ಸ್ ಮಾಡ್ಕೊಂಡಿದ್ದೀವಿ. ಕೋಲಾರಲ್ಲಿ ಹೋಗಿ ನಾನು ಅನೌನ್ಸ್ ಮಾಡ್ತೀನಿ. ಗುಲ್ಬರ್ಗನಲ್ಲಿ ಆದಿನಾರಾಯಣ ಅವರು, ನಮ್ಮ ಅಮಾನನ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯರು, ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ. ಇವರೆಲ್ಲ ಯಾರು ಹೇಳಿದ್ರೆ ಅವ್ರು ಮಾಡ್ತಾರೆ. ಮಹಿಳಾ ಡೈರಿ ಬೇರೆ ಇದೆಯಲ್ಲ ಸರ್, ಅದೇನ ಇಲ್ಲ, ಅದು 3 ತಾಲೂಕಿಗೆ ಸಂಬಂಧಪಟ್ಟಿದ್ದು ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು? ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು, ಈ ಕಡೆ ನಮ್ಮ ನಜೀರ್ ಅಣ್ಣ ಅವ್ರನ್ನ ಕರ್ಕೋಬೇಕು, ನಾವು ಇರ್ಬೇಕು, ಅನಿಲ್ ಅಣ್ಣ ಅವ್ರು ಇರ್ಬೇಕು. ಆಮೇಲೆ ನಮ್ಮ ಮುಳ್ಬಾಗ್ಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು, ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಇವಾಗ ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಈ 3 ತಾಲೂಕು ಇನ್ವಾಲ್ವ್ ಇರೋದು, ಎಲ್ಲರನ್ನು ಕುಡಿಸಿ ಮಾತಾಡ್ತೀವಿ. ನೀವು ಸ್ಪರ್ಧೆ ಮಾಡಿ DCC ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ. DCC ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕಿಂತ TAPSMS ಇಂದ ನಾನು ಸ್ಪರ್ಧೆ ಮಾಡಿ ನಾನು DCC ಬ್ಯಾಂಕ್ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಎಲ್ಲ ಕೊಡ್ತಾ ಇದ್ವಿ ಅದನ್ನ ಪುನಃ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಕಂಟೆಸ್ಟ್ ಮಾಡ್ತೀನಿ. ಅಧ್ಯಕ್ಷರಾಗ್ತೀರಾ? ಅದು ಬೇರೆ, ಆಮೇಲೆ ಅದಲ್ಲ. TAPSMS ಇಂದ ಕಂಟೆಸ್ಟ್ ಮಾಡ್ತೀನಿ. 9 ಓಟ್ ಇದೆ. ನಿನ್ನೆ ತಾನೇ ತೀರ್ಮಾನ ನಮ್ಮ ರಮೇಶ್ ಕುಮಾರ್ ಸ್ವಾಮಿ, 2 ಜಿಲ್ಲೆಯಾದಂತ ನಮ್ಮ ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು, ಆಮೇಲೆ ಬಾಗೇಪಲ್ಲಿ MLA ಸುಬ್ಬಾರೆಡ್ಡಿ ಅವರು, ಆಮೇಲೆ ನಜೀರ್ ಅಣ್ಣ ಅವರು, ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ನಾನು, ನಂಜೇಗೌಡರು, ಅನಿಲ್ ಅಣ್ಣ ಅವರು ಎಲ್ಲರೂ ಇದ್ವಿ. ನಾವು ತೀರ್ಮಾನ ಮಾಡಿದರೆ DCC ಬ್ಯಾಂಕ್ ಕಂಟೆಸ್ಟ್ ಮಾಡ್ತೀನಿ. TAPSMS ಇಂದ 9 ಓಟ್ ಇದೆ. ಆಡಳಿತ ಚಿಕ್ಕೋಡಿ ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಹಿಡಿತಾರೆ DCC ಬ್ಯಾಂಕ್. ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು, ಅದೆಲ್ಲ ಇವಾಗ ಗೊತ್ತಾಗೋದಿಲ್ಲ. ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು. ಅದ್ ನೋಡೋಣ, ಇವ್ರು ಯಾರು ತೀರ್ಮಾನ ಮಾಡಿದ್ರೆ ಅವ್ರು ನಮ್ಮ ನೀಡಲ್ಸ್ ಯಾರು ತೀರ್ಮಾನ